ಬಾಸ್ ಅರ್ಜುನ್ ಭಾಗ 8 ಅಂಜಲಿ ಬಾಯಿಂದ ಮಾತು ಕೇಳಿದ ತಕ್ಷಣ ಶ್ವೇತಾಗೆ ಇದ್ದಕ್ಕಿದ್ದಂತೆ ಆಘಾತವಾಗುತ್ತೆ. ತಲೆಗೆ ಯಾರೋ ಹೊಡೆದಂತಾಗಿ ಅವಳಿಗೆ ಹತ್ತಿದ ನಿದ್ದೆಯ ಮಂಪರೆಲ್ಲ ಒಂದೇ ಕ್ಷಣದಲ್ಲಿ ಓಡ್ ಹೋಗುತ್ತೆ. ಅಂದ್ರೆ ಇವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಆಂಟಿ ಮಗ. ವಂಶಿ ನಗುತ್ತಾ ಶ್ವೇತಾಳ ಕಡೆ ನೋಡಿ, ಶ್ವೇತಾ, ನೀನು ಆಫೀಸ್ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ಯಾ ಅನ್ಸುತ್ತೆ ಕಣಮ್ಮ. ನಾನು ಅಷ್ಟೊಂದು ದೂರದ ಅಮೇರಿಕದಿಂದ ಫ್ಲೈಟ್ ಹತ್ತು ನಿಮ್ಮನ್ನೆಲ್ಲ ನೋಡೋಕೆ ಅಂತ ಬಂದರೆ ನೀನೇನಪ್ಪ ಅಂದರೆ ನನ್ನನ್ನು ನೋಡಿ ಸೋಪು ಶಾಂಪು ಮಾರೋ ಹುಡುಗನಂತೆ ಕಾಣ್ತಿದ್ದೀಯಾ ಅಂತ ಗದರಿಸಿ ಮುಖದ ಮೇಲೇ ಬಾಕ್ಲಾಗ್ತೀಯಲ್ಲಮ್ಮ ಎಂದು ಕಿಂಡಲ್ ಮಾಡ್ತಾನೆ. ಅಂಜಲಿ ಹತ್ತಿರ, ನಾನು ನಿಮಗೆಲ್ಲ ಒಂದು ದೊಡ್ಡ ಸರ್ಪ್ರೈಸ್ ಕೊಡಲು ಇಲ್ಲಿಗೆ ಬಂದೆ ಅಮ್ಮ. ಆದರೆ ನನಗೆ ಇಲ್ಲಿ ಇವಳಿಂದ ಅದಕ್ಕಿಂತ ದೊಡ್ಡ ಸರ್ಪ್ರೈಸೇ ಸಿಕ್ಬಿಡ್ತು ಅಂತ ಜೋರಾಗಿ ನಗ್ತಾ ಇರ್ತಾನೆ. ಅಷ್ಟರಲ್ಲೇ ಒಳಗಿನ ರೂಮ್ನಿಂದ ರಾಘವ ಅವರು ಎದ್ದು ಬಂದು, ಹಾಯ್ ವಂಶಿ ಅಂತ ಹೇಳಿ, ಯಾವಾಗ ಬಂದೆ? ಕನಿಷ್ಠ ಪಕ್ಷ ನೀನು ಬರ್ತಿದ್ದೀನಿ ಅಂತ ಒಂದು ಫೋನ್ ಮಾಡಿ ಮೊದಲೇ ಹೇಳಬೇಕಿತ್ತಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ವಂಶಿ ತನ್ನ ತಂದೆಯನ್ನು ಅಪ್ಕೊಂಡು, ಅಪ್ಪ ನಿಮಗೂ ಒಂದು ಸರ್ಪ್ರೈಸ್ ಕೊಡೋಣ ಅಂತಾನೆ ಹೇಳಿದ್ದು ಬಂದೆ ಅಂತ ಅಂತಾನೆ. ಆ ಮಾತು ಕೇಳಿ ಅಂಜಲಿ ಒಳಗೊಳಗೆ ಸಖತ್ ನಗುತ್ತಾ ಇರ್ತಾಳೆ. ರಾಘವ ಅವರು ಗಲಿಬಿಲಿಯಾಗಿ, ಏನು ವಿಷಯ ಅಂಜಲಿ, ಯಾಕೆ ಬೆಳಬೆಳಗ್ಗೆನೆ ಬೆಳಗಾಗುತ್ತಲೇ ಇವರಿಬ್ಬರನ್ನು ನೋಡಿ ಹಾಗೆ ನಗಾಡ್ತಿದ್ಯಾ ಅಂತ ಕೇಳ್ತಾರೆ. ಅಂಜಲಿ ನಗುತ್ತಾ, ನಾನು ನಿಮಗೆ ಆಮೇಲೆ ಹೆಚ್ಚು ಹೇಳ್ತೀನಿ, ಮೊದಲು ವಂಶಿಯನ್ನು ಒಳಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿ ವಂಶಿಯನ್ನು ಒಳಗೆ ಕರೆದುಕೊಂಡು ಬರ್ತಾರೆ. ನಂತರ ಅಂಜಲಿ ವಂಶಿಗೆ ಶ್ವೇತಾಳನ್ನು ತೋರಿಸಿ, ನೋಡು ವಂಶಿ, ಈ ಹುಡುಗಿಯ ಹೆಸರು ಶ್ವೇತಾ, ಮೀನ್ಸ್ ವೈಶಾಲಿ ಶ್ವೇತಾ ಅಂತ, ನನ್ನ ಆತ್ಮೀಯ ಸ್ನೇಹಿತನ ಮಗಳು. ಇವಳು ನಮ್ಮ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾಳೆ, ಇಲ್ಲೇ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾಳೆ ಎಂದು ಪರಿಚಯ ಮಾಡಿಸ್ತಾಳೆ. ಅದಕ್ಕೆ ವಂಶಿ ಸ್ಟೈಲ್ ಆಗಿ ಕೈ ನೀಡಿ, ಆಗಲೇ ನಾವಿಬ್ಬರ ಪರಿಚಯ ಹಾಗೂ ಸಂಪರ್ಕಗಳು ಮುಗಿದಿವೆ ಅಪ್ಪ ಅಂತ ಹೇಳ್ತಾನೆ. ಶ್ವೇತಾ ವಂಶಿಯ ಮುಖಭಾವ ನೋಡಿ ಮುಜುಗರದಿಂದ ಮುಖ ಸಣ್ಣದು ಮಾಡ್ಕೊಳ್ತಾಳೆ. ವಂಶಿ ಅವಳ ಮುಖ ನೋಡಿ ಮಂದಸ್ಮಿತನಾಗಿ ನಗುತ್ತಾ, ಇಟ್ಸ್ ಓಕೆ, ಕ್ಷಮಿಸಿ ಅಂತಾನೆ. ಅದಕ್ಕೆ ನೋಡಿದ ರಾಘವ ಅವರು ಗಾಬರಿಯಾಗಿ, ಅಲ್ಲಮ್ಮ ಶ್ವೇತಾ, ನೀನು ಯಾಕೆ ಅವನಿಗೆ ಕ್ಷಮಿಸಿ ಅಂತ ಹೇಳ್ತಿದ್ಯಾ? ಇಷ್ಟಕ್ಕೂ ಅಲ್ಲಿ ಏನಾಯಿತು? ಅದಕ್ಕೆ, ಅಯ್ಯೋ ಅದೊಂದು ದೊಡ್ಡ ಕತೆ ರೀ, ನಾನು ನಿಮಗೆ ಆಮೇಲೆ ನಿಧಾನವಾಗಿ ಹೇಳ್ತೀನಿ ಅಂತ ಎಲ್ಲರನ್ನ ಸಮಾಧಾನ ಪಡಿಸ್ತಾಳೆ. ಶ್ವೇತಾ ಮೆಲ್ಲನೆ ತನ್ನ ಕಿವಿಯನ್ನು ಹಿಡಿದುಕೊಂಡು ಮನಸ್ಸಿನಲ್ಲಿ ಅಂದುಕೊಳ್ತಾಳೆ, ಛೇ ಶ್ವೇತಾ, ಎಂಥ ಅವಾಂತರ ಮಾಡಿಕೊಂಡೆ, ಆ ವ್ಯಕ್ತಿ ನಿನಗೆ ನೋಡಲು ಸೋಪು ಶಾಂಪು ಮಾರುವಂತರ ಕಾಣಿಸ್ತಾನೆ, ಇಷ್ಟು ಮುಜುಗರ ಆಯಿತು ಎಂದು ತನ್ನನ್ನೇ ತಾನು ಬೈದುಕೊಳ್ತಾಳೆ. ನಂತರ ಅಂಜಲಿ ಬಳಿ ಬಂದು, ಚಿಕ್ಕಮ್ಮ, ನಿಮ್ಮ ಮಗ ನಾಳೆ ಬರ್ತಾರೆ ಅಂತ ನನಗೆ ಗೊತ್ತಿತ್ತು, ಆದರೆ ನೀವು ಎಂದಾದರೂ ಅವನಿಗೆ ನನ್ನ ಫೋಟೋ ತೋರಿಸಿದ್ದೀರಾ ಅಂತ ಮೆಲ್ಲಗೆ ಕೇಳ್ತಾಳೆ. ಅಂಜಲಿ ಮುಗುಳ್ನಗುತ್ತಾ, ಇರಲಿ ಬಿಡಮ್ಮ, ಸರಿ ನೀನು ಹೋಗಿ ಬೇಗ ಫ್ರೆಶ್ ಆಗಿ ಬಾ, ಇಲ್ಲಿದ್ರೆ ಆಫೀಸಿಗೆ ತಡ ಆಗ್ಬಿಡುತ್ತೆ ಅಂತ ಕಳಿಸ್ತಾಳೆ. ಶ್ವೇತಾ ರೂಮಿಗೆ ಹೋದ ನಂತರ ಅಂಜಲಿ ವಂಶಿಗೆ, ನೋಡು ವಂಶಿ, ಶ್ವೇತಾ ತುಂಬ ಒಳ್ಳೆ ಹುಡುಗಿ, ಅವಳ ಬಗ್ಗೆ ಮನಸ್ಸಿನಲ್ಲಿ ಬೇರೇನು ತಪ್ಪು ತಿಳ್ಕೊಬೇಡ ಅಂತಾಳೆ. ಅದಕ್ಕೆ ಸೂಟ್ ಕೇಸ್ ಎತ್ಕೊಳ್ತಾ, ಸರಿ ಅಮ್ಮ, ನಾನೇನು ಅಂದ್ಕೊಳ್ಳಲ್ಲ, ಆದರೆ ಅವಳು ನೋಡಲು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾಳೆ ಅಂತ ಕಣ್ಣನ್ನು ಹೊಡಿತಾನೆ. ವಂಶಿ ಫ್ರೆಶ್ ಅಪ್ ಆಗಿ ಕೆಳಗೆ ಬರುವ ಮೊದಲೇ ಶ್ವೇತಾ ಬೇಗ ಬೇಗ ರೆಡಿಯಾಗಿ ಮುಜುಗರದಿಂದ ತಪ್ಪಿಸ್ಕೊಳ್ಳಲು ತಕ್ಷಣವೇ ಆಫೀಸಿಗೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಆದರೆ ಕತೆಗೆ ಅಸಲಿ ಟ್ವಿಸ್ಟ್ ಸಿಗೋದೆ ಆಫೀಸ್ನಲ್ಲಿ ವೀಕ್ಷಕರೇ. ಶ್ವೇತಾ ಆಫೀಸ್ ಒಳಗೆ ಬಂದು ತನ್ನ ಸೀಟಿನ ಬಳಿ ಹೋಗುವಾಗ ಅಲ್ಲಿ ನಮ್ಮ ವಂಶಿ ಸೂಟು ಬೂಟು ಧರಿಸಿ ಆಫೀಸ್ ಹಾಲ್ನಲ್ಲಿ ರಾಜನಂತೆ ನಿಂತಿರ್ತಾನೆ. ಆಫೀಸ್ನಲ್ಲಿ ವಂಶಿಯನ್ನು ನೋಡಿದ ತಕ್ಷಣ ಶ್ವೇತಾಳಿಗೆ ತಲೆ ಸುತ್ತಿ ಬಂದಂತಾಗುತ್ತೆ. ಅವಳು ಮನಸ್ಸಿನಲ್ಲೇ ಗಲಿಬಿಲಿಯಾಗಿ, ಅಲ್ಲ ಈ ವಂಶಿ ಇಲ್ಲಿ ಯಾಕಿದ್ದಾನೆ? ಬೆಳಗ್ಗೆ ಮನೆಯಲ್ಲಿ ಸೋಪ್ ಮಾರೋನು ಅಂದಿದ್ದಕ್ಕೆ ಇವನೇನಾದರೂ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದಿನ್ಬಿಟ್ನಾ? ಇಷ್ಟು ಬೇಗ ಆಫೀಸ್ ಒಳಗೆ ಹೆಂಗೆ ಬಂದ ಇವನು ಅಂತ ಗಾಬರಿ ಆಗ್ಬಿಡ್ತಾಳೆ. ಕೊನೆಗೆ ಅವಳಿಗೆ ತಡೆಯಲು ಸಾಧ್ಯವಾಗದೆ, ಅವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಅವನನ್ನೇ ನೇರವಾಗಿ ಕೇಳಿಬಿಡೋಣ ಅಂತ ಮನಸ್ಸಿನಲ್ಲೇ ಗಟ್ಟಿ ನಿರ್ಧಾರ ಮಾಡಿ ಧೈರ್ಯವಾಗಿ ವಂಶಿಯ ಬಳಿಗೆ ಹೆಜ್ಜೆ ಇಡ್ತಾಳೆ. ಶ್ವೇತಾ ವಂಶಿ ಎದುರು ಬಂದು ಕೈಗಳನ್ನು ಕಟ್ಕೊಂಡು ನಿಂತು ಕೋಪದ ನಾಟಕ ಆಡುತ್ತಾ, ಏನು ವಂಶಿ, ನೀನು ಇಲ್ಲಿಗೆ ಯಾಕೆ ಬಂದೆ? ಮನೆಯಲ್ಲಿ ಬೆಳಗ್ಗೆ ನಿನಗೆ ಏನಾಯಿತು ಅಂತ ನನಗಷ್ಟೇ ಹೇಳಿ ಕ್ಷಮೆ ಕೇಳಿದ್ದೆ ಅಲ್ವಾ? ಆಗಿದ್ಮೇಲೆ ನೀನು ಮತ್ತೆ ನನ್ನನ್ನು ಫಾಲೋ ಮಾಡ್ಕೊಂಡು ಇಲ್ಲಿಗೆ ಯಾಕೆ ಬಂದೆ ಅಂತ ಖಾರವಾಗಿ ಪ್ರಶ್ನಿಸ್ತಾಳೆ. ವಂಶಿ ಅವಳ ಮಾತನ್ನು ಕೇಳಿ ಜೋರಾಗಿ ನಗಾಡ್ತಾ, ನಮಸ್ಕಾರ ಮೇಡಮ್, ನೀವು ಯಾವಾಗಲೂ ಪ್ರತಿಯೊಂದನ್ನು ನಿಮ್ಮ ಮನಸ್ಸಿಗೆ ಬಂದಂಗೆ ಊಹಿಸ್ಕೊಳ್ತೀರಾ, ಎದುರಿಗಿರುವ ನನ್ನ ಮಾತುಗಳನ್ನು ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ವಲ್ಲ? ಇಂದು ಬೆಳಗ್ಗೆ ಮನೆಯಲ್ಲಿ ನೀವು ಅದೇ ತಪ್ಪು ಕೆಲಸ ಮಾಡಿದ್ರಿ, ಈಗ ಆಫೀಸ್ನಲ್ಲೂ ಅದೇ ಮಾಡ್ತಾ ಇದ್ದೀರಾ. ದಯವಿಟ್ಟು ಮೊದಲು ಇತರರನ್ನು ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಶಾಂತವಾಗಿ ಆಲಿಸಿ ಮೇಡಮ್ ಎಂದು ಸ್ಮಾರ್ಟ್ ಆಗಿ ಉತ್ತರಿಸ್ತಾನೆ. ಶ್ವೇತಾ ತಾನು ಮಾಡಿದ ಅವಸರದ ಪ್ರಶ್ನೆಗೆ ನಾಚಿಕೆಯಿಂದ ಮರು ಮಾತನಾಡದೆ ಮುಂದೇನು ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ಕೈಗಳನ್ನು ಕಟ್ಕೊಂಡು ನಿಂತು ಬಿಡ್ತಾಳೆ.
ರಾಘವ ಅವರು ಅಂಜಲಿ ಬಳಿ, ನೋಡು ಅಂಜಲಿ, ವಂಶಿ ಅಮೆರಿಕಾದಲ್ಲಿ ವಾಪಸ್ ಹೋಗುವಾಗ ಶ್ವೇತಾಳನ್ನ ಮದುವೆಯಾಗಿ ತನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗ್ಲಿ ಎಂಬುದು ನನ್ನ ಆಸೆ. ನೀನು ಆ ಹುಡುಗನ ಜೊತೆ ಇದರ ಬಗ್ಗೆ ಮಾತಾಡು ಅಂತ ಹೇಳ್ತಾರೆ. ಅದಕ್ಕೆ ಅಂಜಲಿ, ಹಾಗಾದ್ರೆ ಈಗಲೇ ಕೇಳ್ಬಿಡೋಣ ಬನ್ನಿ, ಇನ್ನು ವಿಳಂಬ ಯಾಕೆ ಅಂತಾಳೆ. ಆದ್ರೆ ರಾಘವ ಅವರು ತಡೆದು, ಬೇಡ, ಈಗ ಬೇಡ, ಇಬ್ಬರನ್ನ ಪ್ರತ್ಯೇಕವಾಗಿ ಅಂದ್ರೆ ವಂಶಿಯನ್ನು ಒಮ್ಮೆ ಮತ್ತೆ ಶ್ವೇತಾಳನ್ನ ಒಮ್ಮೆ ಪ್ರತ್ಯೇಕವಾಗಿ ಕೇಳೋಣ, ಆಮೇಲೆ ನಿರ್ಧಾರ ಮಾಡೋಣ ಅಂತಾರೆ. ಅದಕ್ಕೆ ಅಂಜಲಿ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ರಾತ್ರಿ ಊಟ ಮುಗಿದ ನಂತರ ವಂಶಿ ಕೂಡ ಶ್ವೇತಾಳ ಮುಗ್ಧತೆಯನ್ನು ನೆನೆಯುತ್ತಾ ತನ್ನ ಕೋಣೆಗೆ ಹೋಗಿ ಆರಾಮವಾಗಿ ಮಲಗ್ತಾನೆ. ಮಧ್ಯರಾತ್ರಿಯಲ್ಲಿ ಒಂದು ಸರ್ಪ್ರೈಸಿಂಗ್ ಆಗಿ ಕಾಲ್ ಬರುತ್ತೆ. ಅತ್ತ ಹೈದರಾಬಾದ್ನ ಐಷಾರಾಮಿ ಬಂಗಲೆಯಲ್ಲಿ ನಮ್ಮ ಅರ್ಜುನ್ ಬೆಡ್ ಮೇಲೆ ಮಲಗಿದ್ರೂ ಕೂಡ ಅವಳಿಗೆ ನಿದ್ರೆ ಮಾತ್ರ ಬರ್ತಾ ಇಲ್ಲ. ಅವನು ಕಣ್ಣು ಮುಚ್ಚಿದಾಗ್ಲೆಲ್ಲ ಕಪ್ಪು ಉಡುಪಿನಲ್ಲಿ ದೇವತೆಯಂತೆ ಕಂಗೊಳಿಸಿದ್ದಂತಹ ಶ್ವೇತಾಳ ಮುದ್ದಾದ ರೂಪವೇ ಕಣ್ಣೆದುರು ಬಂದು ನಿಲ್ತಾ ಇತ್ತು. ಅವಳ ಜೊತೆ ಮಾತಾಡಲೇಬೇಕು ಅಂತ ಅವನ ಮನಸ್ಸು ತಹತಹಿಸ್ತಾ ಇತ್ತು. ಕೊನೆಗೆ ತಡೆಯಲಾರದೆ ಅರ್ಜುನ್ ಶ್ವೇತಾಳಿಗೆ ಕಾಲ್ ಕೂಡ ಮಾಡ್ತಾನೆ. ಅತ್ತ ಕತ್ತಲ ಕೋಣೆಯಲ್ಲಿ ಶ್ವೇತಾಳ ಮೊಬೈಲ್ ಒಮ್ಮೆಲೆ ರಿಂಗ್ ಆಗೋಕೆ ಶುರು ಮಾಡ್ತದೆ. ಶ್ವೇತಾ ತನ್ನ ಫೋನ್ನಲ್ಲಿ ಇಟ್ಟಿದ್ದಂತಹ ಆ ವಿಶೇಷವಾದ ರಿಂಗ್ ಟೋನ್ ಇಡೀ ರೂಮ್ನಲ್ಲಿ ಮುಳುಗ್ತದೆ. ಆ ಹುಡುಗನೇ ಕೊನೆಯವರೆಗೂ ನನ್ನ ಜೊತೆ ಬರ್ತೀಯಾ, ಹೂವಿನಂತೆ ಮನಸ್ಸನ್ನು ನಿನ್ನದಾಗಿಸ್ಕೊಳ್ತೀಯಾ ಅನ್ನುವಂತಹ ಒಂದು ಕ್ಯೂಟ್ ಮಧುರವಾದ ಹಾಡು ಕೇಳಿಬರ್ತಿತ್ತು. ಈಗಾಗಲೇ ರಾತ್ರಿ 11 ಗಂಟೆ ಆಗ್ತದೆ. ಶ್ವೇತಾ ಗಾಢವಾದ ನಿದ್ದೆ ಮಂಪರ್ನಲ್ಲಿ ಕಣ್ಣು ಬಿಡದೆ ಫೋನನ್ನು ಎತ್ತಿ ಹಲೋ ಅಂತ ಅಂತಾಳೆ. ಆ ಅತ್ತ ಕಡೆಯಿಂದ ಅತ್ಯಂತ ಗಂಭೀರ ಹಾಗೂ ಮೃದುವಾದ ಧ್ವನಿಯಲ್ಲಿ ನಮಸ್ಕಾರ ಶ್ವೇತಾ ಎಂಬ ಮಾತು ಕೇಳಿಬರ್ತದೆ. ಶ್ವೇತಾ ನಿದ್ದೆಯಲ್ಲೇ ಸಿಟ್ಟಿನಿಂದ, ಯಾರಪ್ಪ ಇಷ್ಟು ರಾತ್ರಿಯಲ್ಲಿ ಫೋನ್ ಮಾಡಿರೋದು ನೀನು ಅಂತ ಗದರಿಸ್ತಾಳೆ. ಅದಕ್ಕೆ ಅರ್ಜುನ್ ಸಣ್ಣದಾಗಿ ನಗುತ್ತಾ ನಾನು ಅರ್ಜುನ್ ಅಂತಾರೆ. ಅರ್ಜುನ್ ಎಂಬ ಹೆಸರು ಕಿವಿಗೆ ಬಿದ್ದದ್ದೇ ತಡ ಶ್ವೇತಾಗೆ ಮೈ ಮೇಲೆ ಎಚ್ಚರ ಬಂದು ಕಣ್ಣುಗಳು ಪೂರ್ತಿ ಓಪನ್ ಆಗಿ ಹತ್ತಿದ ನಿದ್ದೆಯೆಲ್ಲ ಒಂದೇ ಸೆಕೆಂಡ್ನಲ್ಲಿ ಮಂಗಮಾಯ. ತಟ್ಟನೆ ಎದ್ದು ಕುಳಿತು, ಅಯ್ಯೋ ಕ್ಷಮಿಸಿ ಸರ್, ನನ್ನ ನಿದ್ದೆಯಲ್ಲಿ ಇದರಿಂದ ನೀವು ಅರ್ಜುನ್ ಸರ್ ಅಂತಲೇ ಗೊತ್ತಾಗಲಿಲ್ಲ ಅಂತ ಉದ್ಗರಿಸಿದ್ಲು. ಅರ್ಜುನ್ ಅವಳ ಕಳಕಳಿಯನ್ನು ನೋಡಿ, ಇಟ್ಸ್ ಓಕೆ ಶ್ವೇತಾ, ನಾನೇ ತಡವಾಗಿ ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಕೇಳ್ತಾನೆ. ಶ್ವೇತಾ ಮನಸ್ಸಿನಲ್ಲಿ ಅಂದುಕೊಳ್ತಾಳೆ, ನಿಮ್ಮ ಒಳಗಿನ ಈ ಮೃದುತ್ವವಾದ ಭಾವನೆ ನೋಡಿದರೆ ನೀವು ಪ್ರತಿದಿನ ನನಗೆ ಹೀಗೇ ತೊಂದರೆ ಕೊಡುತ್ತಿರೋ ತರಹ ಅನಿಸುತ್ತೆ. ಆದರೆ ನಿಜವಾಗಿಯೂ ಅದು ಹಾಗಲ್ಲ ಸರ್ ಅಂದ್ಕೊಳ್ತಾಳೆ. ಅಯ್ಯೋ ಹಾಗೇನಿಲ್ಲ ಸರ್ ಅನ್ನುತ್ತಾ ಅರ್ಜುನ್ ಕಾಳಜಿಯಿಂದ, ಶ್ವೇತಾ ಈಗ ನಿನ್ನ ಹೆಲ್ತ್ ಹೇಗಿದೆ, ಮೈಕೈ ನೋವೆಲ್ಲ ಕಡಿಮೆ ಆಗಿದೆಯಾ ಅಂತ ವಿಚಾರಿಸ್ತಾ ಇದ್ದಾನೆ. ಶ್ವೇತಾ ಮುದ್ದಾಗಿ, ಪರವಾಗಿಲ್ಲ ಸರ್, ಸ್ವಲ್ಪ ಕಡಿಮೆ ಆಗಿದೆ, ಆರಾಮಾಗಿದ್ದೀನಿ ಅಂತಾಳೆ. ನೀವು ರಾತ್ರಿ ಊಟ ಮಾಡಿದ್ರಾ, ಮತ್ತು ನೀವು ಡಾಕ್ಟರ್ ಬರೆದುಕೊಟ್ಟ ಮಾತ್ರೆಗಳನ್ನ, ಟ್ಯಾಬ್ಲೆಟ್ಸ್ನೆಲ್ಲ ಮರ್ಯಾದೆ ತಗೋತಾ ಇದ್ದೀರಾ ಎಂದು ಅರ್ಜುನ್ ಸಾಲು ಸಾಲಾಗಿ ಒಂದನ್ನು ಬಿಡದೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾನೆ. ಅವನ ಅತಿಯಾದ ಕೇರಿಂಗ್ ನೋಡಿ ಶ್ವೇತಾ ನಗುತ್ತಾ, ಅರ್ಜುನ್ ಸರ್, ನಾನು ನೀವು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಬೇಕಾ ಅಥವಾ ನಾನೇನು ಕೇಳಬಾರ್ದಾ ಎಂದು ಮುದ್ದಾಗಿ ಮುನಿಸು ತೋರುತ್ತಾಳೆ. ಅರ್ಜುನ್ ಮುಗುಳ್ನಗುತ್ತಾ, ಸರಿ ಶ್ವೇತಾ, ನೀನು ಮೊದಲು ಮಲಗು, ಈಗ ತುಂಬ ತಡ ಆಗಿದೆ, ನಿನಗೆ ರೆಸ್ಟ್ ಬೇಕು ಅಂತ ಹೇಳಿ ಏನೇನೋ ನೆನಪಾಗಿ ಫೋನನ್ನು ಕಟ್ ಮಾಡ್ತಾನೆ. 93.1 ಅಂತ ಏನೋ, ಆ ಉಸಿರಾಟದ ಅಸ್ತಮ ಲೆವೆಲ್ ಆಗಿತ್ತೆ ಅಥವಾ ಬೇರೆ ಏನಾದರೂ ಕೋಡ್ ವರ್ಡ್ ಆಗುತ್ತಾ ಅಂತ ಶ್ವೇತಾಗೆ ಅರ್ಥ ಆಗೋದಿಲ್ಲ ಆ ಸಮಯದಲ್ಲಿ. ನನಗೂ ನಿನ್ನನ್ನು ನೋಡಬೇಕು ಶ್ವೇತು. ಅರ್ಜುನನ ಪ್ರೇಮ ಪಾಶ. ಶ್ವೇತಾ ಫೋನ್ ಕೆಳಗಿಡಲು ಹೋಗುವಾಗ, ಸರ್ ಒಂದು ನಿಮಿಷ, ನಾನು ನನ್ನ ಫ್ರೆಂಡ್ ಮೇಧಾಗೆ ಕಾಲ್ ಮಾಡಿದರೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ನನಗೆ ಆಫೀಸಿನ ಹೊಸ ಪ್ರಾಜೆಕ್ಟ್ ಕೆಲಸಕ್ಕೆ ಜಾಸ್ತಿ ಸಮಯ ಇಲ್ಲ ಸರ್, ಅದಕ್ಕೆ ನಾನು ನಾಳೆ ಆಫೀಸಿಗೆ ಬರ್ತೀನಿ, ಹೆಂಗಾದರೂ ಮಾಡಿ ನಾನು ಕಚೇರಿಗೆ ಬರಲೇಬೇಕು ಅಂತ ಹೇಳಿಬಿಟ್ಟು ಹಠ ಕೂಡ ಮಾಡ್ತಾಳೆ. ಅದಕ್ಕೆ ಅರ್ಜುನ್ ಕಠಿಣ ಧ್ವನಿಯಲ್ಲಿ, ಇಲ್ಲ ಶ್ವೇತಾ, ನೀನು ನಾಳೆ ಆಫೀಸಿಗೆ ಬರುವ ಅಗತ್ಯ ಇಲ್ಲ, ಮೇಧಾಳನ್ನು ರಾಹುಲ್ ನೋಡ್ಕೊಳ್ತಾ ಇದ್ದಾಳೆ, ಅವಳು ಈಗಾಗಲೇ ಆಫೀಸಿಗೆ 1 ವಾರ ರಜೆ ಹಾಕಿದ್ದಾಳೆ, ಸೊ ನೀನು ಸುಮ್ಮನೆ ಮನೆಯಲ್ಲೇ ಇದ್ದು ಪೂರ್ತಿಯಾಗಿ ವಿಶ್ರಾಂತಿ ತಗೊಂಡು ಆಮೇಲೆ ನೀನು ಮುಂದಿನ ಕೆಲಸ ಅಂತ ಆರ್ಡರ್ ಮಾಡ್ತಾನೆ. ಶ್ವೇತಾ ಮೆಲ್ಲಗೆ, ಪರವಾಗಿಲ್ಲ ಅರ್ಜುನ್, ನಾನು ನಿಜವಾಗಿಯೂ ಚೆನ್ನಾಗಿದ್ದೀನಿ, ಬರೀ ಅರ್ಜುನ್ ಅಂತ ಕರೀತಾಳೆ. ಅರ್ಜುನ್ ಹೆಸರನ್ನು ಕೇಳಿ ಕರಗೋಗಿ, ನೀನು ನಿಜವಾಗಿಯೂ ಚೆನ್ನಾಗಿದ್ದೀಯ ಶ್ವೇತು, ನಿನ್ನ ಆಕ್ಸಿಡೆಂಟ್ ಆಗಿ ಇನ್ನೂ 2 ದಿನಗಳಷ್ಟೇ ಆಗಿದೆ, ವೈದ್ಯರು ನಿನಗೆ ಕಡ್ಡಾಯವಾಗಿ ಬೆಡ್ ರೆಸ್ಟನ್ನು ತಗೊಳ್ಳೇಬೇಕಂತ ಹೇಳಿದ್ದಾರೆ ಅಂತ ಹೇಳುತ್ತಾ ತನ್ನ ಧ್ವನಿಯನ್ನು ಪೂರ್ತಿ ಸಣ್ಣಗೆ ಮಾಡಿ, ಮನಸ್ಸಿನ ಆಳದಿಂದ ನನಗೂ ನಿನ್ನನ್ನು ನೋಡಬೇಕು ತುಂಬ ಆಸೆ ಇದೆ ಶ್ವೇತು ಅಂತ ಪಿಸುಗುಡ್ತಾನೆ. ಶ್ವೇತಾಗ ಮಾತು ಕೇಳಿ ಎದೆಯಲ್ಲಿ ಮಿಂಚು ಹೊಡೆದಂಗಾಗಿ ಅವಳು ನಾಚಿಕೆಯಿಂದ, ಸರಿ ಅರ್ಜುನ್, ಶುಭರಾತ್ರಿ ಅಂತ ಹೇಳ್ತಾಳೆ. ಅರ್ಜುನ್ ಪ್ರೀತಿಯಿಂದ, ಶುಭರಾತ್ರಿ ಶ್ವೇತು ಅಂತ ಕರಗುತ್ತಾ ಫೋನ್ ಇಡ್ತಾನೆ. ಶ್ವೇತಾಳೊಂದಿಗೆ ಇಷ್ಟೊಂದು ಆಪ್ತವಾಗಿ ಮಾತನಾಡಿದ ನಂತರ ಅರ್ಜುನನ ಮನಸ್ಸು ತುಂಬ ನಿರಾಳವಾಗ್ತದೆ. ಹೆಗಲ ಮೇಲಿನ ದೊಡ್ಡ ಭಾರ ಇಳಿದಂಗನಿಸಿ ಅತ್ಯಂತ ಶಾಂತಿಯುತವಾಗಿ ಕಣ್ಮುಚ್ಚಿ ಮಲಗ್ತಾನೆ. ಆದರೆ ಅತ್ತ ಶ್ವೇತಾಳಿಗೆ ಮಾತ್ರ ನಿದ್ದೆಯೇ ಬರಲ್ಲ. ಯಾಕೆ ಕಾಲ್ ಮಾಡಿದ್ರು, ದಿನದಿಂದ ದಿನಕ್ಕೆ ನನ್ನ ಹೃದಯ ಯಾಕೆ ಇಷ್ಟೊಂದು ಹತ್ತಿರ ಆಗ್ತಾ ಇದೆ,
ಕಣ್ಣುಗಳಿಂದ ತಾನೇ ತಿಳಿಯದಂತೆ ಆನಂದದ ಕಣ್ಣೀರು ಬರೋಕ್ ಶುರುವಾಗುತ್ತೆ. ಅವಳು ಅದೇ ಆಲೋಚನೆಯಲ್ಲಿ ನಿಧಾನವಾಗಿ ನಿದ್ರೆಗೆ ಜಾರ್ತಾಳೆ. ಚಾರ್ಜರ್ ಹುಡುಕುತ್ತಾ ವಂಶಿಯ ಕೋಣೆಗೆ ಈ ಕಡೆ ಶ್ವೇತಾ ಬರುವಂತಹ ಸಮಯ. ಮರುದಿನ ಬೆಳಗ್ಗೆ ಶ್ವೇತಾ ಕಣ್ಣು ಬಿಟ್ಟಾಗ ಅವಳ ಮೈಕೈ ನೋವೆಲ್ಲ ಸಂಪೂರ್ಣವಾಗಿ ಕಡಿಮೆಯಾಗಿ, ಅಂದರೆ ಅವಳು ಎದ್ದು ಗೋಡೆ ಗಡಿಯಾರ ನೋಡಿದಾಗ ಸಮಯ ಬೆಳಗ್ಗೆ 11. ಅವಳು ಗಾಬರಿಯಾಗಿ, ಅಯ್ಯೋ ದೇವರೇ, ಯಾಕೆ ಇವತ್ತು ಇಷ್ಟು ತಡವಾಗಿ ಎಬ್ಬಿಸಿದ್ಯಾ, ನನ್ನ ಮೊಬೈಲ್ನಲ್ಲಿ ಅಲಾರಾಮ್ ಯಾಕೆ ಹೊಳ್ಕೊಂಡಿಲ್ಲ ಅಂತ ಬೈಕೊಳ್ಳುತ್ತಾ ಬೆಡ್ ಮೇಲಿದ್ದಂತಹ ಮೊಬೈಲನ್ನು ಎತ್ತು ನೋಡ್ತಾಳೆ. ನೋಡಿದ್ರೆ ಮೊಬೈಲಲ್ಲಿ ಬ್ಯಾಟ್ರಿನೇ ಪೂರ್ತಿ ಖಾಲಿಯಾಗಿದೆ. ಅವಳು ತನ್ನ ರೂಮ್ನಲ್ಲಿ ಎಷ್ಟೇ ಹುಡುಕಿದ್ರು ಕೂಡ ಮೊಬೈಲ್ ಚಾರ್ಜರ್ ಅನ್ನೋದು ಎಲ್ಲೂ ಕಾಣಿಸೋದೇ ಇಲ್ಲ. ನಿನ್ನೆ ರಾತ್ರಿ ಅರ್ಜುನ್ ಜೊತೆ ಮಾತನಾಡಿದ ಖುಷಿಯಲ್ಲಿ ಚಾರ್ಜರನ್ನು ಎಲ್ಲೋ ಇಟ್ಟು ಮರೆತು ಬಿಟ್ಟಿರ್ತಾಳೆ. ಕೊನೆಗೆ ಅವಳು ನಿಧಾನವಾಗಿ ಬೆಡ್ನಿಂದ ಎದ್ದು ಕೈಯಲ್ಲಿ ಸ್ವಿಚ್ ಆಫ್ ಆಗಿರುವಂತಹ ಫೋನನ್ನು ಹಿಡ್ಕೊಂಡು ಚಾರ್ಜರ್ ಕೇಳಲು ವಂಶಿಯ ಕೋಣೆಯ ಕಡೆಗೆ ಹೆಜ್ಜೆ ಇಡ್ತಾಳೆ. ವಂಶಿಯ ರೂಮ್ ಬಾಗಿಲ ಬಳಿ ಬಂದು ಅವಳು ಅವನನ್ನು ಕೇಳಲು ಬಾಗಿಲನ್ನು ತಡ್ತಾ ಇರ್ತಾಳೆ. ವೀಕ್ಷಕರೇ, ಮೊಬೈಲ್ ಚಾರ್ಜರ್ ಕೇಳಲು ವಂಶಿಯ ಕೋಣೆಯ ಕಡೆಗೆ ಹೋದೆ ಶ್ವೇತಾ ರೂಮ್ ಹತ್ರ ಹೋಗ್ತಿದ್ದಂಗೆ ಆ ಒಂದು ಜಾಗದಲ್ಲಿ ಸ್ತಬ್ಧವಾಗಿ ನಿಂತು ಬಿಡ್ತಾಳೆ. ಯಾಕಂದರೆ ಆ ಕೋಣೆಯ ಒಳಗಿನಿಂದ ಕೆಲವು ಗಂಭೀರವಾದ ಮಾತುಗಳು ಕೇಳಿ ಬರ್ತಾ ಇತ್ತು. ವಂಶಿಯ ಜೊತೆ ಅವನ ಪೋಷಕರಾದಂತಹ ರಾಘವ ಮತ್ತು ಅಂಜಲಿ ಚಿಕ್ಕಮ್ಮ ಕುಳಿತು ಏನೋ ಆಳವಾದ ಚರ್ಚೆಯನ್ನು ನಡೆಸ್ತಾ ಇರ್ತಾರೆ. ಇಷ್ಟೊಂದು ಗಂಭೀರವಾಗಿ ಇವರು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಯೋಚಿಸ್ತಾ ಶ್ವೇತಾ ಕುತೂಹಲದಿಂದ ಒಳಗಡೆ ಹೋಗುವ ಹಂತದಲ್ಲಿದ್ಲು. ಆದರೆ ಅಷ್ಟರಲ್ಲೇ ಒಳಗಿನಿಂದ ಬಂದಂತಹ ಮಾತುಗಳನ್ನು ಕೇಳಿ ಅವಳಿಗೆ ಒಂದು ಕ್ಷಣ ಉಸಿರೇ ನಿಂತೋದಂಗಾಗುತ್ತೆ. ಅಲ್ಲಿ ಅಂಜಲಿ ಚಿಕ್ಕಮ್ಮ ವಂಶಿ ಹತ್ತಿರ ಕರೆದು, ವಂಶಿ, ನಾನು ನಿನ್ನನ್ನು ಒಂದು ಮುಖ್ಯವಾದ ವಿಷಯ ಕೇಳೋಕೆ ಬಂದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರಾಘವ ಅವರು, ಅಂಜಲಿ, ನಾನು ಇಲ್ಲೇ ಇದ್ದೇನೆ ಎನ್ನುತ್ತಾ ಶ್ವೇತಾ ಬಾಗಿಲ ಬಳಿ ನಿಂತಿರುವುದನ್ನು ಗಮನಿಸದೆ ವಂಶಿಯ ಜೊತೆ ಮಾತಾಡಲು ಮುಂದಾಗ್ತಾರೆ. ವಂಶಿ ಕುತೂಹಲದಿಂದ, ಏನಮ್ಮ, ಏನು ವಿಷಯ ಅಂತ ಕೇಳ್ತಾನೆ. ಅಂಜಲಿ ನೇರವಾಗಿ, ನಮ್ಮ ಶ್ವೇತಾಳ ಬಗ್ಗೆ ನಿನ್ನ ಅಭಿಪ್ರಾಯ ಏನೋ ವಂಶಿ ಅಂತ ಕೇಳ್ತಾಳೆ. ವಂಶಿ ಮುಗುಳ್ನಗುತ್ತಾ, ಅವಳು ತುಂಬ ಚೆನ್ನಾಗಿದ್ದಾಳಮ್ಮ, ಒಂಥರ ಕ್ಯೂಟ್ ಆದ ತುಂಟು ಮಗು ಥರ ಇದ್ದಾಳೆ ಅಂತ ಹೇಳ್ತಾನೆ. ರಾಘವ ಅವರು ಮಧ್ಯಪ್ರವೇಶಿಸಿ, ಅಂದರೆ ನಿನಗೆ ಅವಳು ಇಷ್ಟನಾ? ನೋಡು ವಂಶಿ, ನೀನೇನಾದರೂ ಕೇಳಲು ಬಯಸಿದರೆ ಗೊಂದಲವಿಲ್ಲದೆ ನೇರವಾಗಿ ಸ್ಪಷ್ಟವಾಗಿ ಕೇಳು ಅಂತ ಹೇಳ್ತಾರೆ. ಆಗ ಅಂಜಲಿ ಚಿಕ್ಕಮ್ಮ ವಂಶಿಯ ಕೈ ಹಿಡಿದು ಅಸಲಿ ಸತ್ಯವನ್ನು ಬಿಚ್ಚಿಡ್ತಾಳೆ. ನಿನ್ನ ತಂದೆ ಮತ್ತು ನಾನು ಸೇರಿ ಶ್ವೇತಾಳನ್ನು ನಿನಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದ್ದೇವೆ ವಂಶಿ ಅಂತ. ಮದುವೆಯ ಮಾತು ಕೇಳಿದ ತಕ್ಷಣ ವಂಶಿ ಆಶ್ಚರ್ಯದಿಂದ, ಅಮ್ಮ, ನೀವು ಇದರ ಬಗ್ಗೆ ಈಗಾಗಲೇ ಶ್ವೇತ ಜೊತೆ ಎಂದಾದರೂ ಮಾತಾಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅಂಜಲಿ, ಇಲ್ಲಪ್ಪ, ನೀನೇ ನಮ್ಮ ಮೊದಲ ಮಗ, ನೀನು ಒಬ್ಬನೇ ಅಂತ ನಾವಿಬ್ಬರೇ ಮೊದಲು ಈ ನಿರ್ಧಾರಕ್ಕೆ ಬಂದ್ವಿ. ಇನ್ನು ಶ್ವೇತಾಳನ್ನು ಕೇಳಬೇಕು, ಅವಳು ನಮ್ಮ ಮಾತನ್ನು ಖಂಡಿತ ವಿರೋಧಿಸಲ್ಲ ಅಂತ ನಾವು ನಂಬಿದ್ದೀವಿ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಬಾಗಿಲ ಮರೆಯಲ್ಲಿ ನಿಂತು ಶ್ವೇತಾ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ಳುತ್ತಿರುವುದನ್ನು ವಂಶಿ ಇದ್ದಕ್ಕಿದ್ದಂತೆ ಗಮನಿಸಿಬಿಡ್ತಾನೆ. ಅವಳ ಕಣ್ಣುಗಳಲ್ಲಿದ್ದ ಆತಂಕವನ್ನು ಕಂಡು ವಂಶಿ ತನ್ನ ಪೋಷಕರಿಗೆ, ಅಮ್ಮ, ನೀವು ಹಾಗೆ ಮಾಡಿ, ನಾನು ಮೊದಲು ಅವಳ ಜೊತೆ ವೈಯಕ್ತಿಕವಾಗಿ ಮಾತಾಡ್ತೀನಿ ಅಂತ ಹೇಳ್ತಾನೆ. ರಾಘವ ಅವರು, ಹಾಗಾದರೆ ನಿನ್ನ ಅಭಿಪ್ರಾಯವೇನು ವಂಶಿ ಎಂದು ಮತ್ತೆ ಕೇಳಿದಾಗ ವಂಶಿ ನಗುತ್ತಾ, ನನ್ನ ಅಭಿಪ್ರಾಯವೇನು ಅಪ್ಪ, ನಾನು ಮೊದಲು ಶ್ವೇತಾ ಜೊತೆ ಮಾತಾಡಬೇಕು, ಆಮೇಲೆ ಹೇಳ್ತೀನಿ ಅಭಿಪ್ರಾಯವನ್ನು ಅಂತ ಹೇಳ್ತಾನೆ. ಅಂಜಲಿ ತಲೆ ಅಳ್ಳಾಡಿಸಿ, ಓಕೆ ವಂಶಿ, ನೀನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವಳ ಜೊತೆ ಮಾತಾಡಿ ನಿನ್ನ ಅಭಿಪ್ರಾಯ ಹೇಳು. ಕೋಣೆಯ ಹೊರಗೆ ನಿಂತು ಈ ಎಲ್ಲ ಮಾತುಗಳನ್ನು ಕೇಳಿದ ಶ್ವೇತಾಗೆ ಇನ್ನು ಒಂದು ಕ್ಷಣವೂ ಕೂಡ ಅಲ್ಲಿ ನಿಲ್ಲೋಕೆ ಮನಸ್ಸಾಗೋದಿಲ್ಲ. ಅವಳ ತಲೆ ಸುತ್ತಿದಂತಾಗಿ ಕೈಯಲ್ಲಿದ್ದ ಫೋನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸೀದಾ ತನ್ನ ಕೋಣೆಗೆ ಹೋಗಿ ಬಂದು ಬಾಗಿಲನ್ನು ಹಾಕ್ಕೊಂಡ್ಬಿಡ್ತಾಳೆ. ಅವಳು ಬೆಡ್ ಮೇಲೆ ಕುಳಿತು ಕಣ್ಣೀರನ್ನು ಹಾಕುತ್ತಾ, ಅಂಜಲಿ ಚಿಕ್ಕಮ್ಮ ಮತ್ತು ರಾಘವ ಅಂಕಲ್ ನನ್ನ ಬಗ್ಗೆ ಹೀಗೆ ಮದುವೆಯ ಮಾತಾಡ್ತಿದ್ದಾರೆ ಅಂದರೆ ನಾನೇನು ಹೇಳಲಿ, ಅವ್ರು ನನ್ನ ನೋಡಿಕೊಳ್ಳುವ ರೀತಿ, ನನ್ನ ಮೇಲಿಟ್ಟಿರೋ ಪ್ರೀತಿ ನನಗೆ ತುಂಬ ಇಷ್ಟವಾಗಿದೆ. ಅದಕ್ಕಾಗಿ ಅವರು ನನ್ನ ಹೊಳೆಯೋದಕ್ಕಾಗಿ ಮದುವೆಯ ಮಾತನ್ನು ಆಡ್ತಾ ಇದ್ದಾರೆ ಎಂದು ನನ್ನ ಅಂತರಂಗ ಹೇಳ್ತಾ ಇದೆ. ಆದರೆ ನಾನು ವಂಶಿಯನ್ನು ಮದುವೆಯಾಗಿ ಹೇಗೆ ಸ್ವೀಕರಿಸಲಿ? ವಂಶಿಯಲ್ಲಿ ಏನಾದರೂ ತಪ್ಪಾಗಿದೆಯೇ? ಖಂಡಿತ ಇಲ್ಲ. ಅವನು ಸುಂದರನಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ ಮತ್ತು ತುಂಬ ಒಳ್ಳೆಯವನು ಕೂಡ ಆಗಿದ್ದಾನೆ. ಹಾಗೆ ಅಮೆರಿಕದಲ್ಲಿ ಒಳ್ಳೆಯ ಕೆಲಸದಲ್ಲೂ ಕೂಡ ಇದ್ದಾನೆ ಅಂತ ಯೋಚಿಸ್ತಾ ತಲೆ ತಗ್ಗಿಸ್ತಾಳೆ. ಅಷ್ಟರಲ್ಲೇ ಅವಳ ಮನಸ್ಸು ಒಳಗೆ ಕಿರುಚಾಡ್ತದೆ, ಇಲ್ಲ, ನನಗೆ ವಂಶಿ ಮೇಲೆ ಯಾವುದೇ ಪ್ರೀತಿ ಆಗಲಿ ಒಲವಾಗಲಿ ಇಲ್ಲ, ನಾನು ಯಾರನ್ನೋ ಪ್ರೀತಿಸಿದ್ದೇನಾ ಎಂದು ಯೋಚಿಸುತ್ತಿದ್ದಂತೆ ಶ್ವೇತಾಳಿಗೆ ತಕ್ಷಣ ತನ್ನ ಗಡಸು ಬಾಸ್ ಅರ್ಜುನನ ಮುಖ ಕಣ್ಣೆದುರು ಬಂದು ನಿಲ್ತದೆ. ಅರ್ಜುನನ ನೆನಪಾಗುತ್ತಿದ್ದಂತೆ ಅವಳಿಗೆ ತಿಳಿಯುತ್ತಿದ್ದಂತೆ ಅವಳ ಕಣ್ಣುಗಳಿಂದ ಧಾರಾಕಾರವಾದ ನೀರು ಬರಲು ಶುರುವಾಗ್ತದೆ.
ಶ್ವೇತಾ ಅಳುತ್ತಾ ಮನಸ್ಸಿನಲ್ಲೇ ಅಂದುಕೊಳ್ತಾಳೆ, ಅರ್ಜುನ, ನೀನು ನನ್ನನ್ನು ಯಾಕೆ ಇಷ್ಟೊಂದು ತೊಂದರೆಗೊಳಿಸ್ತಾ ಇದೀಯಾ? ನಿನ್ನೆ ರಾತ್ರಿ ನೀನು ಆಡಿದಂತಹ ಪ್ರೀತಿಯ ಮಾತುಗಳು ನನ್ನನ್ನು ಯಾಕೆ ಹೀಗೆ ಕಾಡ್ತಾ ಇದ್ದಾವೆ? ಇದು ನೀನು ಎಲ್ಲೇ ಇದ್ರೂ ಕೂಡ ನನ್ನ ಕಣ್ಣೆದುರಿಲ್ಲದಿದ್ರೂ ಆಗುವ ವಿಷಯವಲ್ಲ ಅರ್ಜುನ್. ಆದರೂ ನನ್ನ ಮನಸ್ಸು ಪ್ರತಿ ಕ್ಷಣನೂ ಕೂಡ ನಿನ್ನ ಬಗೆನೇ ಯಾಕೆ ಯೋಚಿಸ್ತದೆ? ನನ್ನ ಕಣ್ಣುಗಳು ದಿನವಿಡೀ ಕೇವಲ ನಿನ್ನನ್ನು ಯಾಕೆ ಹುಡುಕ್ತದೆ? ನನ್ನ ಹೃದಯ ಯಾವಾಗಲೂ ನಿನ್ನನ್ನೇ ನೋಡಲು ಯಾಕೆ ಇಷ್ಟೊಂದು ಆತೊರೆಯುತ್ತದೆ? ಈ ವಿಚಿತ್ರವಾದ ಭಾವನೆಯ ಹೆಸರೇನು? ನನಗೆ ಈಗಲೂ ಅರ್ಥವಾಗುತ್ತಿಲ್ಲ ಎಂದು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ, ನಾನು ನಿನ್ನನ್ನು ನೋಡಿದಾಗ ನನಗೆ ಗೊತ್ತಿಲ್ಲದೆ ಒಂದು ಹೊಸ ಸಂತೋಷವನ್ನು ಅನುಭವಿಸ್ತೇನೆ ಅರ್ಜುನ್. ಅದೇ ನೀನು ಕಣ್ಣೆದುರು ಕಾಣಿಸಿದ್ರೆ ಇಡೀ ಜಗತ್ತಿನ ಎಲ್ಲ ದುಃಖಗಳು ನನ್ನೊಂದಿಗಿನೇ ಇದೆ ಅಂತ ಅನಿಸ್ಬಿಡುತ್ತೆ. ಇದೇನಿದು ಅರ್ಜುನ್, ನೀನು ನನ್ನನ್ನು ಇಷ್ಟೊಂದು ಪೂರ್ತಿಯಾಗಿ ಯಾಕೆ ಬದಲಾಯಿಸ್ದೆ ಎಂದು ಗೋಡೆಗೆ ಹೊರಗೆ ಕಣ್ಣೀರನ್ನು ಸುರಿಸೋಕೆ ಶುರು ಮಾಡ್ತಾಳೆ. ಅಷ್ಟರಲ್ಲೇ ಶ್ವೇತಾಳ ರೂಮ್ ಬಾಗಿಲು ನಿಧಾನವಾಗಿ ಓಪನ್ ಆಗ್ತಾ ಇದೆ. ವಂಶಿ ಕೈಯಲ್ಲಿ ಮೊಬೈಲ್ ಚಾರ್ಜರ್ ಕೂಡ ಹಿಡಿದುಕೊಂಡು ಶ್ವೇತಾಳ ಕೋಣೆಯನ್ನ ಪ್ರವೇಶ ಮಾಡ್ತಾನೆ. ತನ್ನ ರೂಮ್ ಒಳಗೆ ವಂಶಿ ಬರುವುದನ್ನ ಕಂಡ ತಕ್ಷಣ ಶ್ವೇತಾ ತಾನು ಅಳುತ್ತಿರುವುದನ್ನ ಅವನು ನೋಡಬಾರದು ಅಂತ ಹೇಳಿ ಗಾಬರಿಯಿಂದ ತಟ್ಟನೆ ತನ್ನ ಕಣ್ಣೀರನ್ನ ಕೈಗಳಿಂದ ಒರೆಸ್ಕೊಳ್ತಾಳೆ ಮತ್ತು ಮುಖದಲ್ಲಿ ಏನೂ ಆಗಿಲ್ಲದಂತೆ ನಟಿಸಲು ಬಹಳ ಪ್ರಯತ್ನ ಪಡ್ತಾಳೆ. ವಂಶಿ ಅವಳ ಹತ್ರ ಬಂದು ಅತ್ಯಂತ ಗಂಭೀರವಾಗಿ ಮತ್ತು ಪ್ರೀತಿಯಿಂದ, ಶ್ವೇತಾ, ನಾನು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮತ್ತು ಮಾತಾಡಬೇಕಿತ್ತು ಎಂತಾನೆ. ಶ್ವೇತಾ ತನ್ನ ಧಾವಿಸುವ ಉಸಿರನ್ನು ಬಿಗಿ ಹಿಡಿದು ಮುಖವನ್ನು ಪಕ್ಕಕ್ಕೆ ತಿರುಗಿಸಿ, ಏನು ಹೇಳು ವಂಶಿ, ತೆಗೆ ತಂದ್ಕೊಂಡು ಕೇಳ್ತಾಳೆ. ರೂಮ್ ಒಳಗೆ ಬಂದ ವಂಶಿ ಶ್ವೇತಾಳ ಕಣ್ಣೀರನ್ನು ಗಮನಿಸಿದವನಂತೆ ನಟಿಸ್ತಾನೆ. ಅವನು ಕೂಡ, ಶ್ವೇತಾ, ನಿನ್ನ ಕಾಲು ನೋವು ಈಗ ಹೇಗಿದೆ ಅಂತ ವಿಚಾರಿಸ್ತಾನೆ. ಪರವಾಗಿಲ್ಲ ಎನ್ನುವಂತೆ ತಲೆ ಅಲ್ಲಾಡಿಸ್ತಾಳೆ. ಅಷ್ಟರಲ್ಲಿ ವಂಶಿ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ, ನಾವು ಹಾಗೆ ಸ್ವಲ್ಪ ಹೊರಗೆ ಹೋಗೋಣವಾ ಶ್ವೇತಾ ಅಂತ ಕೇಳ್ತಾನೆ. ಶ್ವೇತಾ ಗಾಬರಿಯಾಗಿ, ಈಗ ಯಾಕೆ ವಂಶಿ, ಹೊರಗಡೆ ಹೋಗೋದು ಬೇಡ. ಅದಕ್ಕೆ ವಂಶಿ ಗಂಭೀರವಾಗಿ, ನಮ್ಮಿಬ್ಬರ ಮಧ್ಯೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಂತ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಶ್ವೇತಾ ಅಂತ ಹೇಳ್ತಾನೆ. ಶ್ವೇತಾ ಅಲ್ಲಿಂದ ತಪ್ಪಿಸ್ಕೊಳ್ಳಲು ಪ್ರಯತ್ನ ಪಡುತ್ತಾ, ನಾವು ಏನೇ ಮಾತಾಡಬೇಕಾದ್ರೂ ಕೂಡ ಇಲ್ಲೇ ಮಾತಾಡ್ಬೋದು ವಂಶಿ. ಕನಿಷ್ಠ ಪಕ್ಷ ವಂಶಿಯ ಕಣ್ಣುಗಳನ್ನು ನೋಡದೇ ಆದರೂ ಈ ಮದುವೆಯ ವಿಷಯವನ್ನು ನಿರಾಕರಿಸಬೇಕು ಎಂಬುದು ಅವಳ ಆಲೋಚನೆಯಾಗಿತ್ತು. ಆದರೆ ವಂಶಿ ಬಿಡುವುದಿಲ್ಲ. ಇಲ್ಲ ಶ್ವೇತಾ, ನಾವು ತುಂಬ ವೈಯಕ್ತಿಕವಾಗಿ ಮಾತಾಡಬೇಕಾಗಿದೆ. ಅದಕ್ಕೆ ಹೊರಗೆ ಹೋದ್ರೇ ಒಳ್ಳೆಯದು. ನೀನು ಬೇಗ ರೆಡಿಯಾಗು, ನಾನು ನಿನಗಾಗಿ ಹೊರಗೆ ಕಾರ್ನಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತೀನಿ ಅಂತ ಹೇಳಿ ಕೆಳಗೆ ಅವನ ಪಾಡಿಗೆ ಅವನು ಹೋಗ್ಬಿಡ್ತಾನೆ. ಶ್ವೇತಾ ರೂಮ್ನಲ್ಲಿ ಒಬ್ಬಳೇ ನಿಂತು ತಲೆ ಹಿಡಿದುಕೊಳ್ಳುತ್ತಾಳೆ. ಅವಳ ಮನಸ್ಸಿನಲ್ಲಿ ಆತಂಕದ ಬಿರುಗಾಳಿ ಎದ್ದಿರುತ್ತೆ. ಒಂದು ವೇಳೆ ವಂಶಿ ಹೊರಗೆ ಹೋಗಿ ನನ್ನ ಹತ್ತಿರ ನಿಜಕ್ಕೂ ನೀನು ನನ್ನನ್ನು ಇಷ್ಟಪಡ್ತೀಯಾ ಅಂತ ಕೇಳಿಬಿಟ್ರೆ ವಂಶಿ ಏನು ಹೇಳ್ತಾನೆ ಮತ್ತು ಅದಕ್ಕೆ ನಾನು ಏನು ಉತ್ತರಿಸ್ಬೇಕು, ನಾನು ಏನು ಮಾಡಲಿ? ನನ್ನ ಮನಸ್ಸಿನಲ್ಲಿ ಕೇವಲ ಅರ್ಜುನ್ ಮಾತ್ರ ಇದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ಹಾಗಾಗಿ ನಾನು ಖಂಡಿತವಾಗಿಯೂ ಇಲ್ಲ ಅಂತಲೇ ಹೇಳ್ತೀನಿ. ಆದರೆ ನಾನು ಹಾಗೆ ನೇರವಾಗಿ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ರೆ ಅಂಜಲಿ ಚಿಕ್ಕಮ್ಮ, ರಾಘವ್ ಚಿಕ್ಕಪ್ಪನಿಗೆ ಎಷ್ಟು ಬೇಸರವಾಗಬಹುದು, ಅವ್ರಿಗೆ ಹೇಗೆ ಅನ್ನಿಸ್ಬಹುದು ಅಂತ ಯೋಚಿಸ್ತಾ ಇದ್ದಾಳೆ. ಆದರೂ ಈ ಗೊಂದಲಕ್ಕೆ ಒಂದು ಮುಕ್ತಿ ಆಡಲು ಮೊದಲು ವಂಶಿ ಜೊತೆ ಮುಖಾಮುಖಿ ಮಾತಾಡಲೇಬೇಕು ಅಂತ ನಿರ್ಧರಿಸಿ ಕೇವಲ 10 ನಿಮಿಷಗಳಲ್ಲಿ ಸಿದ್ಧಳಾಗಿ ಕೆಳಗೆ ಬರ್ತಾಳೆ. ವಂಶಿ ಕಾರಿನ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿರ್ತಾನೆ. ಶ್ವೇತಾ ವಂಶಿ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದಾನೆ ಎಂದು ಒಂದು ಮಾತು ಕೂಡ ಕೇಳದೆ ಮೌನವಾಗಿ ಕಾರ್ನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಕಾರು ಚಲಿಸುವ ಇಡೀ ಹಾದಿಯಲ್ಲಿ ಇಬ್ಬರ ನಡುವೆ ಸೂಜಿಯಷ್ಟು ಸದ್ದು ಇರುವುದಿಲ್ಲ. ಇಬ್ಬರು ಸಂಪೂರ್ಣ ಮೌನಕ್ಕೆ ಶರಣಾಗಿರ್ತಾರೆ. ಕೊನೆಗೆ ವಂಶಿ ನಗರದ ಹೊರವಲಯದಲ್ಲಿರುವ ಅತ್ಯಂತ ಪ್ರಶಾಂತವಾದ ಮತ್ತು ಒಂದು ಸುಂದರ ಕೆಫೆಯ ಮುಂದೆ ಕಾರನ್ನು ನಿಲ್ಲಿಸ್ತಾನೆ. ಕಥಾಭಾಗ ಮುಂದುವರಿಯುವುದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.